ಆ ಶ್ರೀಹರಿ ನಾಮಸ್ಮರಣೀಯ ಮಾತ್ರ, ಅದನ್ನು ಬಿಟ್ಟು ಬೇರೆ ಕಾಣು. ಕೆಟ್ಟವರ ಬಾಳವನ್ನು ಬಿಡಿದು ಅತ್ಯನಂತ ಬಾಳುವರು. ನಿನ್ನಂತ ಬುದ್ಧಿಹೀನರಿಗೆ ಸರಿ, ನನ್ನಂತ ಹರಿಭಕ್ತರಿಗಲ್ಲ ಕುಲ್ಲ ಈ ನಾಟ ಸಾಗುವುದಿಲ್ಲ. ಅಗ್ನಿದೇವರೇ, ಮಗನಮ್ಮ ಸಾಗಿ ಚೆಲ್ಲದೆ ನಿನ್ನ ಉತ್ತಮವಾದ ಅರ್ಥಗಳಿಂದ ಅವನಿಗೆ ನಿಜವನ್ನು ಕೊಡದೆ ಸಾಕಿ ಬರೆದು ನನ್ನ ಮನಸ್ಸಿಗೆ ಸಂತೋಷವಾಯಿತು. ನನ್ನ ಮನಸ್ಸಿಗೆ ಸಂತೋಷವಾಯಿತು ಅಂತ ಆಯ್ತು. ತಡ ಮಾಡಿದ ಸಡಗರದಿಂದ ನುಡಿದುಡುವಾಳೆ ಅಂತ ಮಗನಿಗೆ ವಿಷಯವನ್ನು ಕೊಡುವಂದರೆ ಎತ್ತ ತಾಯಿ ಮಗನಿಗೆ ವಿಷಯವನ್ನು ಕೊಡುವುದು ಕೇಳು. ಏನೇದೋ ಕಾಂತ ಸುಖನೋಳ ಪಂಗ ಏತಕ್ಕೆ ನಿನ ಪಂಕ ಕಾಂತ ಕೈಲಿ ನಿನ ಪಂಕ ಕಾಂತ ಕೈಲಿ
ಮಾಡಿದ ಮಗನಿಗೆ ವಿಷವನ್ನು ಕೊಡು ಎಂದರೆ ನಾನು ಹೇಗೆ ಕೊಡಲಿ ಕಾಂತ? ದೊಡ್ಡ ಒಂದು ಕಲ್ಲನ್ನು ತೆರೆಯ ಮೇಲೆ ಇಟ್ಟು ಇಳಿಸೆಂದರೆ ನಾನು ಹೇಗೆ ಇಳಿಸಲಿ? ಎನ್ನಿಂದ ಈ ಕಾರ್ಯ ಮಾಡಲಾಗಬೇಕಂತ ಗುಣವಂತ. ಮಗನಲ್ಲ ತಂದಿಗೆ ಆಗದೆಯೇನಾದ ಮಗನಲ್ಲ. ವಿಷ ಬೀಜವು ಮೊಳಕೆ ಬರದು ಗಿಡವಾಗಿ ಬಲವಾಯಿತಂಬಂತೆ. ಈಗ ನನ್ನ ಹೀಗೆ ಬಿಟ್ಟರೆ ನಮ್ಮ ತಾಂಡ ಕುಲವನ್ನು ನಾಶ ಮಾಡಿಬಿಡವ ಅಂತೆ. ಗಿಡವಾಗಿ ಭಕ್ತನಾರತ್ತ ಮರವಾಗಿ ಭಕ್ತವನೇ ಕೋಳಿಯ ಮಮತೆಯನ್ನು ಮರದ ನೀನು ಅವನಿಗೆ ವಿಷಯವನ್ನು ಕೊಡಿಸಿ ನೀನು ಪುಣ್ಯವ ಸಾರ್ಥಕ ಮಾಡಿಕೊ. ಆಗ ನಿನಗೆ ತಕ್ಕ ಸತಿ ಎಂದು ಸತ್ಕತೆಯು ದೊರೆಯುವುದ. ಇವನಪ್ಪ ನಮಗೇನು ಮಹಾಯಂತ ಮಕ್ಕಳ ಅಕ್ಷರ ಪಡೆಯಬಹುದ? ಅದೇ ಕಾಂತೆ ನನಗೆ ಎದುರಾದವರ ಮಕ್ಕಳ ಯಾಗಿರಲಿ ತಂದೆ ಯಾಗಿರಲಿ ಅವನ ಪಿಡಿದು ಕೋಣಮರದ ಗಗನಕ್ಕೆ ಆರಿ ಪಿಡಿದು ನಮ್ಮ ಕರ್ತವ್ಯ ಸಂತೋಷ ಪರತಳಾಗ ಅವನಿಗೆ ವಿಷವನ್ನು ಕೊಡ ಕಾಣಿಸಕ್ಕೆ ಅವನಿಗೆ ನಿನ್ನ ಮಾತನ್ನು ಕೇಳಬೇಕೇ ಅಥವಾ ಮಗನಿಗೆ ವಿಷವನ್ನು ಕೊಡಿಸಬೇಕೆ? ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಾಗಿ ಅಂತ ಪತಿಗೆ ಎದುರನ್ನು ಶ್ರಮ ಮಾಡದೇ ಇದ್ದರೆ ಪತಿಯೇ ನನ್ನ ಪರದಲ್ಲಿ ನೀನೇ ಹೇಳಿದಂತೆ ಕೇಳುವುದು ನನ್ನ ಧರ್ಮವು. ಆದರೆ ಮಗನಿಗೆ ವಿಷವನ್ನು ಕೊಡಿಸೆಂದರೆ ನಾನು ಈ ಎತ್ತ ಕರಳು ಹೇಗೆ ಕೊಡಿಸಲೇ ಸತಿಗೆ ಪತಿಯೇ ಸತ್ಕುಡಿಯುವ ಸತಿಗೆ ದೈವವ ಸತಿಗೆ ಪತಿಯೇ ದೇವರು. ಪತಿಯನ್ನು ಮೇಲೆ ನಡೆದರೆ ನಿನಗೆ ಏನಾಗುತ್ತೆ ಎಂಬ ಸ್ವಲ್ಪವಾದರೂ ನನಗೆ ತಿಳಿಯಲಿಲ್ಲವೇ? ಹಾಗೆ ಸುಂದರೇ, ಈ ಲೋಕದಲ್ಲಿ ಎನ್ನನ್ನು ಜಯಿಸುವ ತೀರದ ತರುಣಿಗಳಿಗೆ ದಾರಿರುವರ ಕೊಳೆಯ ಪ್ರಬಲ್ಯ ಕೋಡನನ್ನು ಬಿಡುಗ ಬುತ್ತಂಡ ಚಂದ ಪ್ರಚಂಡ ಅಗರಕುಲ ಮಾತಂಡನಾದ ಹೆಸರೆತ್ತಿದ್ರೆ ಮಾತ್ರಕ್ಕೆ ತಿಕ್ಕರಣೆ ಬುಕ್ಕಬಹುದಂದ ಇದನ್ನ ನಗರ ಸಾಮ್ರಾಜ್ಯ ಚಕ್ರವರ್ತಿಯಾದ ಎನ್ನಿಗೆಯ ಗೋಚಿತವಾದ ಒಂದೇ ಕೂದೆ ಎದುರಾಗಿ ನಿಂತರೆ ಭೂಮಿಯ ಮೇಲೆ ಪ್ರತಿಕ ಸಾರ್ಥಕವೇನ? ನನ್ನ ಮಾತಿಗೆ ಎಲ್ಲ ಪ್ರತಿ ಮಾತು ಉತ್ತರ ಅವನಿಗೆ ವಿಷಯವನ್ನು ಕೊಡು ಎಲ್ಲ ಅವನಿಗೆ ವಿಷಯವನ್ನು ಕೊಡು. ನನ್ನ ಮನಸ್ಸಿಗೆ ಸಂತೋಷವಾಗ್ತೀಯ ಬೇಡ ಪುನರೋಧನೆ. ಶಿವ ಶಿವ, ನಾನು ಮಗನಿಗೆ ಹೇಗೆ ವಿಷವನ್ನು ಕೊಡಿಸಲು ಮಂಗಲಾಯ್ತು ಸುಂದಣ್ಣ ಈಶ್ವರಪ್ಪ ವೇದಿಕೆ ಮೇಲೆ ಬರಬೇಕಾಗಿ ವಿಜ್ಞಪ್ತಿ ಅತ್ಯಂತ ಆಗಿ ಬರ್ಬೇಕಪ್ಪ. ಸತಿಗೆ ಪತಿಯೇ ದೇವರು, ಪುತ್ರನಿಗೆ ಜನ್ಮ ಕೊಟ್ಟವರೇ ದೇವರು. ಆದರೆ ಅಹಂಕಾರ ಅಜ್ಞಾನಿಗಳಿಂದ ನಡೆಯವರನ್ನು ದೇವರೆಂದು ಭಾವಿಸಿ ನಾವು ಅದರಂತೆ ನಡೆದರೆ ಅಜ್ಞಾನಿಗಳಾಗಿ ಕಡು ಮೂರ್ಖರಾಗಿ ಪಾಪಿಗಳಾಗಿ ಈ ಭೂಮಿಯ ಮೇಲೆ ಕತ್ತೆಯಂತೆ ಮತ್ತೆ ಮತ್ತೆ ಜನ್ಮಗಳನ್ನು ಹೊತ್ತು ಈ ರಾತ್ರಿಗೆ ಸುತ್ತಿ ಸುತ್ತಿ ದೇವರು ತನಬೇಕ ವ್ಯರ್ಥವಾಗಿ ಸುನಕ ಸುಖರಂತೆ ತಿರುಗಬೇಕಾಗುವುದು. ಮಾತೆ
ನೀನು ಅನುಮಾನ ಪಟ್ಟಂತೆ ನಾನು ಧರ್ಮವನ್ನು ಬಿಟ್ಟು ಅಧರ್ಮದಿಂದ ಎದ್ದು ನಡೆದುಕೊಂಡೆ. ಅಮ್ಮಯ್ಯ, ನಾವು ಈ ಭೂಮಿಗೆ ಏತಕ್ಕೆ ಬಂದವೆಂದು ತಿಳಿಯದೆ ವಚನ ಭ್ರಷ್ಟರಾದವು. ನಾವು ಹೊತ್ತ ಈ ಶರೀರವು ಬಿಟ್ಟಂತೆ ಜೀವವನ್ನು ಕೂಡ ಈ ಜೀವನವೆಂಬ ನಾಟಕದಲ್ಲಿ ಪಾತ್ರ ಮಾಡುವುದಕ್ಕೆ ಬಂದ ಪಾತ್ರಧಾರಿಗಳು ನಾವು. ಅಮ್ಮಯ್ಯ, ಅವನ ಅನುವಾಯಗಳು ಅವನು ನಮ್ಮನ್ನು ಆಡಿಸುವ ಸೂತ್ರಧಾರಿಯಾದ ಜನಾರ್ದನನನ್ನು ನಾವು ದ್ವೇಷಿಸಿದರೆ ಈಗ ಪರದಲ್ಲಿಯೂ ಮೋಕ್ಷ ದೊರೆಯುವುದು. ಅಮ್ಮಯ್ಯ, ನನಗೆ ಗೊತ್ತಿರುವುದು ಒಂದೇ, ಆ ಶ್ರೀಹರಿ ನಾಮ ಸ್ಮರಣೀಯ ಮಾತ್ರ. ಅದನ್ನು ಬಿಟ್ಟು ಬೇರೆಯನ್ನು ಕಾಣುವ ತಾಯಿ, ಮುಗಿವೇನು ನಿನಗೆ ಕೈ. ಮಗನೇ, ಅಮ್ಮಯ್ಯ, ನಾನೇನು ಮಾಡಿದನ ಅಮ್ಮಯ್ಯ? ಹರಿನಾಮ ಸ್ಮರಣೆ ಬಿಡು, ತಂದೆ ದೇವರನ್ನು ಬಿಡಿ ಅಂದರೆ ಒಂದೇ ಎನ್ನಿಂದ ಆಗುವುದಿಲ್ಲ ಅಮ್ಮಯ್ಯ. ಜನನಿ, ನಿನಗೆ ಯಾರು ಇಂಥ ಬುದ್ಧಿಯನ್ನು ಹೇಳಿದರು? ನಿಮ್ಮ ತಂದೆಯೇ ಪರಮಾತ್ಮನಲ್ಲವೇ? ಅವೆಲ್ಲ ಮಾತನಾಡಬಾರದು ಅಮ್ಮಯ್ಯ. ನಿಮ್ಮ ತಂದೆಯೇ ಜಗದೀಶ್ವರನಲ್ಲವೇ? ಹೌದಾ ಅಮ್ಮಯ್ಯ? ಹರಿನಾಮ ಸ್ಮರಣೆ ಬಿಡು, ಒಂದೇ ಒಂದು ಸಲ ತಂದೆ ದೇವರನ್ನು ನುಡಿಕಂತ ಅದನ್ನು ನಾನು ಬಿಡೋದಿಲ್ಲ ಅಮ್ಮಯ್ಯ. ಜನನಿ, ಅಮ್ಮಯ್ಯ, ಕೇಳುವನ್ನು ಕೇಳು. ಕೇಳುವನೆ ಪೂರ್ವ ಜನ್ಮ ಪುಣ್ಯ ಪಡೆದೆ ಭವಕ್ಕೆ ಬಂದೆವು, 3 ದಿನದ ಸಂಜೆ ಮಾಡಿ ಮರಳಿ ಹೋದೆವು. ಅಮ್ಮಯ್ಯ, ಹೇಳಿ ಮಾಡಿ. ಪೂರ್ವ ಜನ್ಮ ಪುಣ್ಯ ಪಡೆದೆ ಭವಕ್ಕೆ ಬಂದೆವು, 3 ದಿನದ ಸಂಜೆ ಮಾಡಿ ಮರಳಿ ಹೋದೆವು. 3 ದಿನದ ಸಂಜೆ ಮಾಡಿ ಮರಳಿ ಹೋದೆವು. ಅಮ್ಮಯ್ಯ, ಚೆನ್ನಾಗಿ ಕೇಳು. ಈ ನಮ್ಮ ಶರೀರವು ಶಾಶ್ವತವಲ್ಲವು, ಸಂದು ಬೆಳಗವು ಜೊತೆಯಲ್ಲಿ ಬಾರವು. ನಮ್ಮ ಶರೀರವು ಶಾಶ್ವತವಲ್ಲವು, ಸಂದು ಬೆಳಗವು ಜೊತೆಯಲ್ಲಿ ಬಾರವು. ಸತ್ತಾಗ ನಮ್ಮ ಹಿಂದೆ ಯಾರು ಬಾರದು. ಸತ್ತಾಗ ನಮ್ಮ ಹಿಂದೆ ಯಾವ ಬಾರದು. ಸತ್ಯ ಧರ್ಮ ಒಂದೇ ಸಾರುತ್ತಿರುವುದು, ಸತ್ಯ ಧರ್ಮ ಒಂದೇ ಸಾರುತ್ತಿರುವುದು. ಪೂರ್ವ ಜನ್ಮ ಪುಣ್ಯ ಪಡೆದೆ ಭವಕ್ಕೆ ಬಂದೆವು, 3 ದಿನದ ಸಂಚ ಮಾಡಿ ಮರಳಿ ಹೋದೆವು. 3 ದಿನದ ಸಂಚ ಮಾಡಿ ಮರಳಿ ಹೋದೆವು. ಮರಳಿ ಹೋದೆವು, ಮರಳಿ ಹೋದೆವು. ಅವನು ಲೋಕ ಪ್ರಖ್ಯಾತರಾದ ಮಾತೆ, ಯಾತಕ್ಕೆ ನೀನು ದುಃಖಿಸಿದೆ? ಏನು ಮಾಡಬೇಕಂದ? ಅಪವಿತ್ರವಾದ ನುಡಿಗಳನ್ನು ನುಡಿಯದಕ್ಕಿಂತ ವಿಷವನ್ನು ಕುಡಿಯುವುದು ಮೇಲೆ. ಅಮ್ಮಯ್ಯ, ಬೇಗನೆ ಕೊಡು ತಾಯಿ, ಸಂತೋಷದಿಂದ ಕುಡಿಯಬೇಕು. ಅಮ್ಮಯ್ಯ, ಕುಮಾರ, ನಾನು ನಿನ್ನ ಉದರದಲ್ಲಿ ಜನಿಸಿ ಬಂದಿದ್ದಕ್ಕೆ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಅಮ್ಮಯ್ಯ, ನಾನೇ ಧನ್ಯ, ನಾನೇ ಕೃತಾಜ್ಞ, ನಾನೇ ಮಹಾಭಾಗ್ಯವಂತನು. ನನ್ನಂತ ಪರಮ ಅದೃಷ್ಟಶಾಲಿಯು ಧಾರಿರುವರು ಈ ಜಗತ್ತಿನಲ್ಲಿ. ಅಮ್ಮಯ್ಯ, ನೀನು ಯಾತಕ್ಕೆ ಗೋಳಾಡುತ್ತಿರುವೆ? ಕೊಡುವವನು ಅವನೇ, ಹಿಂದಕ್ಕೆ ತೆಗೆದುಕೊಳ್ಳುವವನು ಅವನೇ. ಈ ಸಂಸಾರವೆಂಬ
ಸಂತೆ ಮಾಡಲಿಕ್ಕೆ ಜೀವಕ್ಕೆ ದೇಹವನ್ನು ಕೊಟ್ಟು ಕಳಿಸಿರುವನು ಜನನಿ. ಅಂದ ಬಳಿಕ ಸಂತೆ ಮಾಡಿದ ಮೇಲೆ ಇಲ್ಲಿ ಹುಟ್ಟಿದ ಶರೀರವೆಂಬ ಅರಿಯವನ್ನು ಇಲ್ಲೇ ಬಿಡಿಸಿ ಮತ್ತೆ ತನ್ನಲ್ಲಿಗೆ ಕರೆದುಕೊಳ್ಳುವನು ಜನನಿ. ಅಂದ ಬಳಿಕ ನಿನ್ನ ಪವಿತ್ರ ಗರ್ಭದಲ್ಲಿ ಜನಿಸಿ ನಿನ್ನ ಅಮೃತ ಹಸ್ತದಿಂದ ಬೆಳೆಸಿ ಈಗ ನಿನ್ನ ಕೈಯಿಂದಲೇ ನನಗೆ ಮರಣವಾಯಿತೆಂದರೆ ನನ್ನಂತ ಪರಮ ಅದೃಷ್ಟಶಾಲಿಯು ಈ ಜಗನ್ಮಂಡಲದೊಳಗಾದಿರುವ ಸಂತೋಷದಿಂದ ತಡ ಮಾಡದೆ ಬೇಗನೆ ಕೊಡುತ್ತಾಯಿ ಸೌಖ್ಯಪ್ರದಾಯಿ. ಅಮ್ಮಯ್ಯ ಮಗನೇ ಕಂದ, ನಿನ್ನನ್ನು ನಾನು ವಿಷಪಟ್ಟು ಹೇಗೆ ಕೊಲ್ಲಲಿ ಮಗನೇ? ತಾಯಿಯಾದವಳು ಮಗನಿಗೆ ವಿಷವನ್ನು ಕುಡಿಸುವುದೆಂದರೆ ಯಾವ ಜಗತ್ತಿನಲ್ಲಿ ಇರುವುದು ಕಂದ? ಹೇಳಿ ಕೇಳು. ಬಾರೆ ತನಯನೇ ತಾಯಿಯಾದವನ ಮಗನಿಗೆ ವಿಷವನ್ನು ಕುಡಿಸುವುದೆಂದರೆ ಆ ಜಗತ್ತಿನಲ್ಲಿರುವುದು ಯಾವ ಶಾಸ್ತ್ರದಲ್ಲಿರುವುದು ಮಗನಿಗೆ? ನಿಮ್ಮ ತಂದೆಯು ಎಷ್ಟು ಹೇಳಿದರೆ ಮಗನಿಗೆ ವಿಷವನ್ನು ಕೊಟ್ಟು ಸಾಯಿಸಿರುವುದು ಹೇಳುತ್ತಿರುವುದು ಕಣ್ಣ. ಅಯ್ಯೋ, ನಿಮ್ಮಿಬ್ಬರ ನಡುವೆ ನಾನು ಓದಿ ಕೆಟ್ಟು ನಿನಗೆ ಹೇಗೆ ವಿಷವನ್ನು ಕುಡಿಸಲಿ ಪುತ್ರ? ಅಯ್ಯೋ ಕನ್ನಡ, ವಿಷವನ್ನು ಕುಡಿಯುವೇನು ಕಂದ? ಹೆತ್ತ ತಾಯಿಯು ಮಗನಿಗೆ ವಿಷವನ್ನು ಕುಡಿಸುವುದೆಂದರೆ ಯಾವ ಧರ್ಮವೋ ಯಾವ ಶಾಸ್ತ್ರವೋ
ತಲುವಿದವಳು ವಿಷವನ್ನು ಕೊಡುವಳೆ. ಹೌದೇನು ಕಂದ? ನೀನು ಕೊಟ್ಟು ವಿಷವು ವಿಷವಲ್ಲ, ಅದು ಅಮೃತ ತಾಯಿ. ಹೌದೇನು ಮಗನೇ? ನಾವು ಒಬ್ಬರ ಸುಖಕ್ಕಾಗಿ ಇನ್ನೊಬ್ಬರ ಮನವು ನೋಯಿಸಬಾರದು. ಬೇಡಿದ ವರಗಳನ್ನು ಕೊಡುವ ಆ ಜಗದೊಡೆಯ ನಾರಾಯಣ ನಾವು ನಿತ್ಯ ಕೊಂಡಾಡಿದಲ್ಲಿ ಕಷ್ಟ ಕಾಲದಲ್ಲಿ ಕರುಣಾಮಯನಾಗಿ, ಆಪತ್ಕಾಲದಲ್ಲಿ ಆಪತ್ ಬಾಂಧವನಾಗಿ ಬಂದು ನಮ್ಮನ್ನು ರಕ್ಷಿಸುವನು. ಅಮ್ಮಯ್ಯ, ಕಂದ, ಅವನು ಭಕ್ತ ಪ್ರೇಮಿಯ ಆಪತ್ತು ಬಾಂಧವ ಭಕ್ತ ರಕ್ಷಕನ. ಅಮ್ಮಯ್ಯ, ಆಪತ್ ಬಾಂಧವ ತಾಯಿ ಸೌಖ್ಯ ಪ್ರದಾಯಿ. ಸುಂದರ, ನಿನ್ನ ಮಗನ ವಿಷಯ ನಿನ್ನ ಮಗನ ವಿಷಯ ಕುರಿತ ಸಾಯವನೆಂದರೆ ಹಕ್ಕಿನ ಸುಡದವನನ್ನು, ಆನೆ ತುಳಿದವನನ್ನು, ಸರ್ಪ ಕಚ್ಚಿದವನನ್ನು ನೀನು ಕೊಟ್ಟ ವಿಷವ ಅವನನ್ನು ಸಾಯವನೆಂದರೆ ನನ್ನಂಥ ಮೂಡಲಿ ಈ ಮೂರು ಲೋಕಗಳಲ್ಲಿ ಎಲ್ಲಿ ಆಗಿರೋನು. ಸುಂದರೇ, ಈ ಲೋಕದಲ್ಲಿ ತಾಯಿಯ ದೇವರೆಂದು ನಂಬಿಯಾದರೂ ಬಿಡುವನನ್ನು ನಾನು ಭಾವಿಸಿದನು. ಆದರೆ ಇವನ ಬಿಟ್ಟು ಬಿಡುವನ ಬಿಡಲಿಲ್ಲ. ಸುಂದರೇ, ಸುಂದರ, ಇವನು ಸಾಮಾನ್ಯದವನಲ್ಲ, ಇವನು ನಮ್ಮ ಶತ್ರು. ಕೋಳಿದ ಮಗನ ಸಾಯುವಂತ ತಿಳಿದಿದ್ದೇವೆ. ತಾನು ಮಾಡುವುದನ್ನು ಕಾಂತೆ ಬಿಡು ನನ್ನ ಮನ ಚಿಂತೆ. ಅಹೋ ಬಡ ವಿಭನಾದ ತಂದೆ. ಪ್ರಹ್ಲಾದನ ಮಗನಯ್ಯ, ಅಪ್ಪಯ್ಯ, ಯಾತಕ್ಕೆ ಇಷ್ಟೊಂದು ಮೂರ್ಖತನದ ಸಂಶಯ? ಅಲ್ಲ, ಜನ್ಮ ಕೊಟ್ಟ ತಂದಗಿಂತಲೂ ಮಿಗಲಾದ ದೇವರಂತೆ ಈ ಜಗತ್ತಿನೊಳಗೆ ಯಾತಕ್ಕೆ ನನ್ನ ಮನಸ್ಸನ್ನು ನೋವಿಸಿದೆ? ಏನು ಗೊತ್ತ ಬಾಲಕನೇ? ಕೋಳಿದೆ ನಾನೇ ಜಗದೇಶ್ವರ, ನಾನೇ ಲೋಕೇಶ್ವರ, ನಾನೇ ಈ ಜಗತ್ತಿಗೆ ನಾನೇ ಬಾಲಕನೇ. ಅಪ್ಪಯ್ಯನೇ, ನನ್ನ ಬಿಟ್ಟು ದೇವರಲ್ಲಿ ಈ ಭುವನದೊಳಗೆ ಹುಟ್ಟಿದ ಕೂತ ನನ್ನ ಬಿಟ್ಟು ಈ ಭುವನದೊಳಗೆ ಅಹೋ ಬಡ ವಿಭನಾದ ತಂದೆ. ಒಬ್ಬರ ಸುಖಕ್ಕಾಗಿ ಸುಖನ್ನು ಸತ್ಯ ಎನ್ನುವುದೇ. ಅಪ್ಪಯ್ಯ, ನಮ್ಮ ಮನಸ್ಸು ಗೆಲ್ಲದವರು ಸಾವನ್ನು ಗೆಲ್ಲುವರೆ. ತಂದೆ, ಅವನು ಭಕ್ತ ಪ್ರೇಮಿಯ ಭಕ್ತ ರಕ್ಷಕನು, ಜಗತ್ ರಕ್ಷಕನು, ಖಂಡಿಯ ಮಂಡಲಾಧೀಶನೇ. ಇದೇ ನಿಜವೆಂದು ತಿಳಿದಿದ್ದೇನೆ. ಹಾಡಿಗಾಡಿಗೆ ಶೀಳುವ ನಿನ್ನ ನಾಲಿಗೆಯನ್ನು ಅರಿಯುವ ಕಡೆ ವೈರಿಯವ ನಮಗೆ ಮೃಡ ನಾನು ಹೇಳುವ ನಿನಗೆ. ಕಾಲು ಇಟ್ಟರೆ ನಡಗವಾದ ಭೂಮಿ, ತಲೆ ಎತ್ತರೆ ನಡಗವಾದ ಅಪ್ಪಯ್ಯನೇ, ಒಳಗೆ ಅಂಗ ದೇಶಧಾರಿಯಾದ ಅವತ್ತು ಬಾಂಧವ ಭಕ್ತ ರಕ್ಷಕನಂದ ಹೊಗಳಿವೆಯಲ್ಲ, ಅವನು ಎಲ್ಲಿ ಅಡಗಿರವನ ಕೂಗ ಆ ನನ್ನ ಚಕ್ರದ ನನ್ನ ತಲೆವನ ಬಂಡ. ಅಹೋ ಅಪ್ಪಯ್ಯ, ಹೇಳುವನ ಕೇಳು. ಏನು ಚೆನ್ನಾಗಿ ಹೇಳ. ಹರೇ
ತರವೇ ಇಲ್ಲ. ಹಾ, ಬರೇ. ಅಪ್ಪಯ್ಯ, ಓ ಬಾಲಕನೇ, ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಹಾ, ಗ್ರಹ ತಾರೆಗಳೇ ಅವನ ಆಭರಣ, ಹಾ, ಷಡಲ ಗೊಡಲಗಳೇ ನಗು, ಬ್ರಹ್ಮಾಂಡವೇ ತನವು, ಪಾತಾಳದಲ್ಲಿರುವುದು ಹರಿಚರಣವು. ಅಪ್ಪಯ್ಯ, ಓ ಬಾಲಕನೇ, ಹಣೆಯು ಬಿಟ್ಟರೆ ನಮಗೆ ಮುಕ್ತಿಯೇ ಇಲ್ಲ. ಆ ನಾರಾಯಣ ಒಬ್ಬನೇ ಈ ಜಗಕ್ಕೆಲ್ಲ ಆರಾಧಕನು. ಖಂಡಿಯ ಧರಣೇಶನಾದ ತಂದೆ, ಇದಕ್ಕೆ ನಿನ್ನ ಉತ್ತರವೇನೆಂದೆ? ಕರ್ಕೊಂಬರಿ ಒಬ್ಬರು ದಾರಿ ಬಿಡಪ್ಪ, ದಾರಿ ಬಿಡ, ದಾರಿ ಬಿಡ. ನೀರಿಗೆ ಬಾರೆ, ನೀರಿಗೆ ಬಾರೆ ಚನ್ನಿ ಬಿಂದಿಗೆ ಹಿಡ್ಕೊಂಡು, ನೀರಿಗೆ ಬಾರೆ ಚನ್ನಿ ಬಿಂದಿಗೆ ಹಿಡ್ಕೊಂಡು, ನಾನ್ ನೋಡಕ ಬರ್ತೀನಿ ನಿನ್ನ, ನಾನ್ ನೋಡಕ ಬರ್ತೀನಿ ನಿನ್ನ ಅಥವಾ ಬಡ್ಕೊಂಡು. ಊರಿಗೆ ಬಾರೋ, ಊರಿಗೆ ಬಾರೋ, ಊರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು, ನೀ ಊರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು, ನಾನ್ ನೋಡಕ ಬರ್ತೀನಿ ನಿನ್ನ, ನಾನ್ ನೋಡಕ ಬರ್ತೀನಿ
ಪ್ರಚಂಡ ಸರದಿಂದ ಮನೆಯೇ ದುರ್ಜನರ ಶಿಕ್ಷ ಸಭೆಯ ಸಜ್ಜನನ್ನು ರಕ್ಷಿಸಲು ದೈತ್ಯ ಮತ್ತಾದಿಗಳ ಮುಕ್ತ ಒದಗಿಸಿ ಮತ್ತಾದಿಗಳ ಅಭ್ಯಾಸವನ್ನು ನೀಡಿವೆ. ನಾ ಸಾರಥೆ ಮತ್ತವರ ಹಾವತರಾದ ಹಯಗ್ರೀವನನ್ನು ಸಂಹರಿಸಿ ಕೂರ್ಮನ ಸಮುದ್ರದಲ್ಲಿ ಮನೆಗೆ ಹೋಗ ಮಂದಾರ ಪರ್ವತವನ್ನು ಹೆತ್ತವಂತನೇ. ನಾ ಸಾರಥೆ ವರಹ ಅವತರಾದ ಹಿರಣ್ಯಕಕ್ಷನನ್ನು ಕೊಂದು ಭೂದೇವಿಯನ್ನು ರಕ್ಷಿಸದನು. ನಾ ಸಾರಥೆ ಈ ಭುವನದಲ್ಲಿ ಹುಟ್ಟಿದ ರಾಕ್ಷಸ ಸಮೂಹವು ಸಂಹರಿಸಿ ಈ ಭೂಮಿಯ ಭಾರಂ ಕಲೆಯನ್ನು ಅವತರಿಸಿ ಬಂದ ವೀರ ಉಗ್ರ ನರಸಿಂಹ ಸ್ವಾಮಿ ಎಂದು ತಿಳಿಯ ಸಾರಥ ನವರತ್ನ ತೇಜೋದೀಯ ಪ್ರಮಾಣದ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯ ಪುಷ್ಪರಾಗ ಮುಕ್ತರ ಕಡೆಗಳಿಂದ ಕೂಡಿದ ಈ ಸಭಾ ಸಂಸಾರಕ್ಕೆ ಬಂದು ತಾತ್ಪರ್ಯವೇನೆಂದರೆ ಸರಿಯ ದುರ್ಜನರನ್ನು ನಿಗ್ರಹಿಸಿ ಎನ್ನನ್ನು ನಂಬಿದ ಭಕ್ತರನ್ನು ಎಡಬಿಡದ ಪರಿಪಾಲಿಸಲಿಕ್ಕೆ ಈ ರಂಗಮಂಟಪಕ್ಕೆ ಬರಡವಾದ ಕಡಿಯ ಸಾರ್ಥ ಮುಂದೇನು ಸಂಗತಿ? ಸಾರಥ ದೇವಾ ಇದು ಅಲ್ಲದೆ ಎನ್ನ ಭಕ್ತನಾದ ಪ್ರಹ್ಲಾದ ದೈತ್ಯನಾದ ಹಿರಣ್ಯಕಶಿಪನ ಬಹುಮುಖದ ಕೊಟ್ಟಿರುವನು. ನಾ ಸಾರಥೆ ದೇವಾ ಅವನ ಸಂಬಂಧಿಸಿ ಈ ಭೂಮಿಯ ಬಾಲಮುಖದಲ್ಲ ಈ ನರಸಿಂಹನ ಅವತರಾದ ಗೈದನು. ಆದ ಕಾರಣ ಹಿರಣ್ಯನಗರಕ್ಕೆ ಚೂಟದಿಂದ ರಥವನ್ನು ಬಿಡುವಂತೆ ನಾನು ಸಾರಥ ಹಳೆ ಏರ್ಗುಡಿ ವಿಜಯ ಭಾಸ್ಕರ ರೆಡ್ಡಿ ಇವರು ಉಗ್ರ ನರಸಿಂಹನ ಪಾತ್ರ ಮಾಡಿದ್ರು 520 ರೂಪಾಯಿ ಮತ್ತೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ವೆಂಕಟೇಶ್ ಇವರು ಬಹುಮಾನ ಪ್ರಕಾರ ಮಾಡಿದ್ರು. ಏರ್ಗುಡಿ ಮಲ್ಲಯ್ಯ ಇವರು ಉಗ್ರ ನರಸಿಂಹನ ಪಾತ್ರ ಮಾಡಿದ್ರು. ಒಂದು ಬಂಗಾರದ ಒಂದು ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ರು. ಮಲ್ಲಿಕಾರ್ಜುನಪಲ್ಲಿ ಲೆಕ್ಕಪ್ಪ ಇವರು ಉಗ್ರ ನರಸಿಂಹನ ಪಾತ್ರ ಮಾಡಿದ್ರೆ ಪುಷ್ಪದ ಮಾಲೆಯಲ್ಲಿ ಬಹುಮಾನ ಪ್ರಕಾರ ಮಾಡಿದ್ದಾರೆ. ಅಣ್ಣ ಖಾಲಿ ಜನ ಕೆಳಗಿರಣ, ಖಾಲಿ ಮಂದಿ ಕೆಳಗಿರೆ. ಲೀಟರ್ ಬಗ್ಗೆ ಅಂಗಡಿ ವೆಂಕಟೇಶ್ ಇವರು ಉಗ್ರ ನರಸಿಂಹನ ಪಾತ್ರ ಮಾಡಿದ್ದಾರೆ. 5,000 ರೂಪಾಯಿ ಮತ್ತು ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಮಧುವಂದನೆ ಅಪ್ಪನೇ ಸೊನ್ನೆಗೆ ಫುಲ್ಲ ಲೋಟ ನಮ್ಮ ಬಲ್ಯದ ನನ್ನ ಪೊಗಡಿದೆಯಲ್ಲ ನಲ್ಲಿಯನಂತೆ ಸೀರೆಯನ್ನು ಒಟ್ಟು ಕಾಲೆಲ್ಲ ಕೆರೆ ಕತ್ತಿಯ ಕಟ್ಟಿ ಅಣಿಯ ಮೇಲೆ ಕುಂಕುಮದ ಬಟ್ಟೆ ಇಟ್ಟ ಪಟ್ಟ ಪಿತಾಂಬರವನ್ನು ಮುಟ್ಟ ನಾರಣಿಯಂತೆ ನಾನಿಟ್ಟ ಮುಖ ಕೈವಳ
ಪಂಡನವನ ಅಪ್ಪಯ್ಯ ವೈರ ಜಗತ್ತಿಗೆ ನಾನೇ ತಂದೆ ಕೇಳಿದೆಯ ಕೂಡ ಆರಿವನಂದ್ರೆ ಪರಮದಲ್ಲಿ ಅಹೋ ಅಪ್ಪಯ್ಯ ಓ ಬಾಲಕನೇ ಜನಕ ಓ ಬಾಲಕನೇ ಹುಟ್ಟು ಸಾವು ಇಲ್ಲದವನು ಜಗದೇಶ್ವರ ಹಾ ಆದಿ ಅಂತವೂ ಇಲ್ಲವನವನು ಆ ಲೋಕೇಶ್ವರ ಅಪ್ಪಯ್ಯ ಮೂರ್ತನೆ ಸಕಲ ಜೀವಗಳಿಗೆ ಒಬ್ಬನಾಗಿರುವನು ಆ ಪರಮೇಶ್ವರ ಈ ಜಗತ್ತಿಗೆ ನಾನೇ ಪರಮೇಶ್ವರನೇ ಮೂರ್ತ ಅಪ್ಪಯ್ಯ ಅವನು ಮೂರ್ತ ಆ ನರನಾರಾಯಣನೆಂದರೆ ನಿತ್ಯ ಸತ್ಯ ಪರಮೇಶ್ವರನೇ ಮೂರ್ತ ಅಪ್ಪಯ್ಯ ಬಾಲಕನೇ ನಾನು ಎನ್ನುವುದು ಅಹಂಕಾರ ಈ ಕಾಲರೂಪದಿಂದ ಈ ಜಗತ್ತನ್ನು ಲಯ ಮಾಡೋನು ಖಂಡಿಯ ಮಂಡಲಾಧೀಶನೇ ಇದೇ ನಿಜವೆಂದು ತಿಳಿದಿದ್ದೇನೆ ಎಲೈ ಪ್ರಹ್ಲಾದ ನಮ್ಮ ಮಗನ ಮಗನೇ ಅಪ್ಪಯ್ಯನೇ ಹರಿಯವನೆಂದ್ರೆ ಇವನಿಲ್ಲ ಹೌದು ಅಪ್ಪಯ್ಯ ಅವರೇ ಈ ಭೂಮಿಯಲ್ಲಿರುವನೇ ಭೂಮಿಯಲ್ಲಿರುವ ಅಪ್ಪಯ್ಯ ಆಕಾಶದಲ್ಲಿರುವನ ಆಕಾಶದಲ್ಲಿ ಇರುವನಪ್ಪಯ್ಯ ಹಾಗಾದ್ರೆ ಈ ಅರಮನೆಯಲ್ಲಿರುವನ ಈ ಅರಮನೆಯಲ್ಲಿ ಇರುವನಪ್ಪಯ್ಯ ಮೂರ್ಖ ಅಪ್ಪಯ್ಯ ನಿನ್ನ ಹರಿಯವು ನನ್ನಲ್ಲಿರುವನೇ ನನ್ನಲ್ಲಿರುವನಪ್ಪಯ್ಯ ನಿನ್ನಲ್ಲಿರುವನ ನನ್ನಲ್ಲಿರುವನಪ್ಪಯ್ಯ ನಿನ್ನೆಲ್ಲ ಹಿತ್ತರೆ ಇರಬಹುದು ನನ್ನಲ್ಲಿ ಮಾತ್ರ ಇಲ್ಲ ಅಪ್ಪಯ್ಯ ಮೂರ್ಖ ಅಪ್ಪಯ್ಯ ನಿನ್ನ ಹರಿಯವು ಈ ಕಂಬದಲ್ಲಿರುವನೇ ಈ ಕಂಬದಲ್ಲಿರುವನಪ್ಪಯ್ಯ ಹಾಗಾದ್ರೆ ಈ ಕಂಬದಲ್ಲಿರುವನ ಆ ಕಂಬದಲ್ಲಿ ಇರುವನಪ್ಪಯ್ಯ ಹಾಗಾದ್ರೆ ಈ ಕಂಬದಲ್ಲಿರುವನೇ ಈ ಕಂಬದಲ್ಲಿ ಇರುವನಪ್ಪಯ್ಯ ಹಾಗಾದ್ರೆ ಈ ಕದಾರ್ಥನದ ಈ ಕಂಬೆಯನ್ನು ಒಡೆಯನೆ ಒಡೆಯಪ್ಪಯ್ಯ ಮೂರ್ಖ
ಸಂತೋಷದಿಂದಿರೋ ಎಲ್ಲವರೆಂದರೆ ಒಳಗೆ ಸಾವಿರ ಮಾಡ ಹತ್ತ ಕಾಗಲಿಗೆ ಮುಕ್ಕು ಬಿಡುವೆ ಬೆಳ್ತಾ ಪಾಪಿಸ್ತ ಮದನ್ಮತ್ತನಾದ ದಾನವ ತೆಗೆಯುವ ನಿನ್ನ ಶಿರವ ಇಂದಿಗೆ ತೀರತು ನಿನ್ನಾರನವ ಒಳ್ಳೆ ತಾಗಲೇ ಅಲ್ವ ಈ ಕುಂಬಳಿಯಾದ ಕರಗಾಣಿಸುವ ಎಲ್ಲ ನಾಮ ಎಲ್ಲ ಪಾದಕ್ಕೆ ಬಿದ್ದ ಶರಣಗತ ನಾಗ ಬೇಡಿಕೊಂಡರೆ ಉಳಿಸುವ ನನ್ನ ಜೀವವ ಲಯ ಸ್ವಾಮನೇ ಅಲ್ವ ಓ ಎಲ್ಲ ಬಗಲದರ ನಿನ್ನ ಬಾಯಿ ಹೊರವಡೆದ ಮೊದಲಿಸವೆ ಅಲ್ಲ ಎಲೈ ಕುಲ್ಲ ನೀನವ ಬಲ್ಲಿದ ಬಲ್ಲವರೇ ಬಂದ ಹೊರಿದ ಎನ್ನೇ ಶ್ರೀಲಂಕದ ಮಾತಕ್ಕೆ ಅಸೂರನ ವಂಶದ ಧ್ವಂಸವಾದ ಭಾಗನ ಸಾಧಿಸುವಲ್ಲಿಂದ ಯಮಪುರ ನರಸಿಂಹನಂಗ ಬಂದ ಲೈ ಹಿರಣ್ಯನವನ್ನ ನರಸಿಂಹನಂಗ ಬಂದ ಲೈ ಹಿರಣ್ಯನವನ್ನ ನೀನಾವ ಮಹಾಬಲವಂತನ ಏನ ಅಂತ ಬಲವಂತನಾದ್ರೆ ಮೋಯದಿಂದ ನಟನೆಯನ್ನು ಮಾಡಿ ಸುರರಿಗೆ ಅಮೃತವನ್ನು ಕೊಟ್ಟರೆ ಪ್ರಶ್ನ ಲೈ ಮುಖ ಒಳ್ಳೆ ಹಾಲ ಧರ್ಮವನ್ನು ತಿಳಿಸಿ ನನ್ನ ಹೊಳೆಯ ಕರ್ಪೂರದ ಮರ ಈ ಮೇಲಿನ ನಾನಾ ಮಹಾಪರಾಕ್ರಮದಿಂದ ಎಲ್ಲವ ಮನದಲ್ಲಿ ಮನಸ್ಸು ಮಾಡಿಕೊಂಡಿರುವೆ ಲೈ ಅಸುರನವ ದುಷ್ಟರನ್ನು ರಕ್ಷಿಸಿ ಭಕ್ತರನ್ನು ರಕ್ಷಿಸಿ ಮೋಕ್ಷ ಕೊಡುವ ಭಕ್ತರತ್ತಗ ಜಗತ್ ರಕ್ಷಕನನ್ನು ನಾನು ಜಗತ್ತ ರಕ್ಷಣೆ ಲೈ ಧನಿಧನವ ಈ ಕೊಮ್ಮಣಿ ಹೇಳು ಹುಟ್ಟಿದ ನಿನ್ನಂತ ಕೆಟ್ಟ ಹುಳುಗಳನ್ನು ಧ್ವಂಸ ಮಾಡುವುದಕ್ಕೆ ಈ ದನಗೆ ಹಿಡಿದು ಬಂದ ಅವತಾರ ಪುರುಷರನ್ನು ಸ್ಪರ್ಶದಿಂದ ಅನಂತ ಪಾಪಗಳನ್ನು ನಶಿಸಿ ಹೋಗುವ ಲೈ ರಾಕ್ಷಸ ಕ್ರಮವನ್ನ ಎಂತ ಮಹಾಮಹಿಮನನ್ನ ಹೀನ ನಡೆಗಲಿಂದ ಹೋಗಲಿವೆ ನಿನಗಾಗಿ ತಲೆದ ಕುಳಿತದೆ ಅವಪುರದ ಬಾಗಲ ದಾನವ ಕ್ಲೇಶ ಅಷ್ಟದ ವೈದ್ಯಾನವರ ಹರಿ ಪ್ರಕಟ ನಾಟಕ ಸೂತ್ರನಾಗಿದೆ ಒಳ್ಳೆ ಹಾಲ ದರ್ಶನ ಮಾದರ ವೀರರ ಓಟದಿಂದ ಎಲ್ಲ ಕಂದ ನಮ್ಮ ಆದರ ವೀರರ ಭಾಗವಾಗಿರುವುದು ಆದರ ನಿನ್ನ ಮಾಯಾ ಜಲವು ಈ ಜಟ್ಟಿ ಇರವೆ ಕಜವನ್ನು ಮುಂದೆ ನಿನ್ನ ಆಟ ಸಾಗುವುದಿಲ್ಲ ಮೂಡ ಎಲೈ ಮೂಢ ಹಾಡಿಗೆ ನಡೆಯದನ ಹೆಣ್ಣ ಬ್ಯಾರಿ ಅಂದ ಗುಂಡ ಕೇವಲ ನೇರ ಕಂಡಿಯ ನೀನೇನು ಬರಲ್ಲ ಅಮ್ಮ ಏ ಪುಂಡಲಕ್ಕಸ ಅಂದಿಯಾದಮ್ಮ ಉಸು ನುಡಿಯುವ ನನ್ನ ನಾವಿಗೆ ಕುಡಿದ ಸರಿ ಬಡಿವ ಒಂದು ತಾಳೆ ಅಮ್ಮ ಏ ಪುತ್ತ ಸುಳಿವೆ ಮಾಯಕಾರನೆ ಸುರನನ್ನು ತಂದು ನಿನ್ನ ಬಂಧನದಲ್ಲಿ ಅಡಗಿಸಿಕೊಂಡಿದೆಯ ನಿನಗೆ ಎಂತೆಯ ಅಂತ್ಯಕಾಲ ಸಂಭವಿಸಿತು ಬಲಿರೆ ನಿನ್ನ ಶಿರವಂ ಕರೆದ ವೈಕುಂಠದ ಮಹಾದೋರದ ಬಾಗಲ ಕಟ್ಟದ ಹೋದನ ಬಲಿರೆ ಉಗ್ರ ನರಸಿಂಹ ಕಾಲುವಾಟಕ್ಕೆ ಬಷ್ಟ ಮುಗಿಸಲಿಲ್ಲ ದುಷ್ಟ ನರಸಿಂಹ ಏ ಹಿರಣ್ಯ ನಮ್ಮ ಬಂಡ ಬಿಡುವುದಿಲ್ಲ ಅಮ್ಮ ನಿನ್ನ ಪ್ರಾಣವನ್ನು ದಾನ ನಿನ್ನ ಪ್ರಾಣ ದಾನವನ್ನು ಮಾಡುವೆ ಒಳ್ಳೆ ಹಾಲ
ನರಸಿಂಹನೆಂಬ ಬಂಡ ಹಿರಣ್ಣನೆಂಬ ಬಂಡ ನಿನ್ನ ಅಮ್ಮ ಮೂರ್ಖ ರಾಕ್ಷಸ ನಿನಗೆ ತೆಯ್ಯರ ಬಿತ್ತರೆ ಮಾಡಿ ಎನ್ನುವ ಸಂಗ್ರಮ ಆದ ಮುರಳಮ್ಮ ರಾಕ್ಷಸ ಯಾದವ ನಿನ್ನ ಪಣದ ಜನನ ಜನಕರ ಮಾಡ್ಕೋ ದಾಸ ಬಂದದಾಗ ಸಂದಾಸ ಭಕ್ತರನ್ನು ರಕ್ಷಿಸುವುದಕ್ಕಾಗಿ ಅನೇಕ ಅವತಾರಗಳೆತ್ತ ಈ ಭೂಮಿಗೆ ಇಳಿದು ಬಂದಿರ ಸಾರಥೆ ರಾಕ್ಷಸ ಕುಲಕ್ಕೆ ಸುರರ ಕಂಟಿಗರಾಗಿರುವಾಗ ರಾಕ್ಷಸರ ಕುಲ ಬೀಜ ಕಿತ್ತ ಸರ್ವನಾಶ ಮಾಡಿಬಿಡುವೆ ಎನ್ನುವ ರೋಸಾಜಿಗೆ ಈ ಬೋನ ಬ್ರಹ್ಮನ ಅಸುರನ ಬಾಣ ಕೊಟ್ಟು ಈ ದರಗೆ ಬಾಣವ ಮೀರಿಸುವ ಸಾರ್ಥ ಶ್ರೀರಾಮನ ಒಬ್ಬರ ಪಾತ್ರ ಮಾಡುತ್ತವರು 3,000 ರೂಪಾಯಿ ನ್ಯಾಯ ಮಾಡುತ್ತಾರೆ. ಇಲ್ಲಿಗೆ ಬಂದ ಪರಿಣಾಮವನ್ನು ಚೆನ್ನಾಗಿ ಬಿತ್ತರಿಸಿ ಮಾಡಿದವನ ಮೋಹದ ಅರಗಣೆ. ಪ್ರಿಯಾ, ಹೇಳಿ. ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸುಂದರೇ. ನೀನು ವೈಕುಂಠದಲ್ಲಿ ಇಲ್ಲವಲ್ಲ, ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗಲು ಇಲ್ಲಿಗೆ ಬಂದೆ. ನಾನು ಬರುವುದಲ್ಲ ಸುಂದರೇ. ನಾನು ಬಿಡುವುದಿಲ್ಲ. ನಾನು ವೈಕುಂಠಕ್ಕೆ ಬರುವುದಲ್ಲ ಸುಂದರೇ. ಬರುವುದಿಲ್ಲವೇ? ಹೌದು ಸುಂದರೇ. ಯಾಕೆ ಬರುವುದಿಲ್ಲ ಪ್ರಿಯಾ? ರಾಕ್ಷಸರನ್ನು ಸಂಹಾರ ಮಾಡೋಣ ಸುಂದರೇ. ಹೌದು ಸುಂದರೇ. ಮಾಡಿದಾಯ್ತಲ್ಲ. ಹೌದು ಸುಂದರೇ. ಅಕ್ಕಿನೇನು ಕೇಳ್ತೇವೆ? ನಿನ್ನ ಒಳದಲ್ಲ ಸಂಹಾರ ಮಾಡೋಣ ಸುಂದರೇ. ಹೌದೇ? ಹೌದು ಸುಂದರೇ. ಪ್ರಿಯಾ, ಹೇಳಿ. ಹೇಳಲೇ? ಅದು ಚೆನ್ನಾಗಿ ಹೇಳಿ ಸುಂದರೇ. ಹೇಳ
ಎಲೆ ಸುಂದರಿ ಎನ್ನ ಮನೋಹರೆ, ಎನ್ನ ಭಕ್ತರ ಉದ್ಧಾರಕ್ಕಾಗಿ ನಾವು ಅವಸರವಾದರೆ ಕೈಬೇಕು. ಲೇ ಸುಂದರಿ ಬಳಿರ ಲೋಕನಾಟಕರಾಜರನ್ನಾಕ್ಷರವರನ್ನು ಸಂಹಾರ ಮಾಡಿದ ಭಕ್ತರನ್ನು ಉತ್ತರಿಸಿದೆ. ಲೇ ಸುಂದರಿ ಇನ್ನು ದೈತ್ಯರ ದಾರಿದವರು ಅವರನ್ನು ಸದಬಡಿದ ಗೋಳು ಮುರಿದ ಕಗಿಲಕ್ಕೆ ಹೋಗಿರುವ ಅಲ್ಲಿಯ ಪರ್ಯಾಂತರನ್ನು ಸಂಗಡಕ್ಕೆ ಬಾರದರ ಮೋಹನ ಮದಗಜ ಕಾಮನೆ. ಹೌದು ಸುಂದರಿ, ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಒಂದೇ ಹಠವನ್ನು ಹಿಡಿಯಬೇಡ, ಎನ್ನ ಮಾತನ್ನು ಧಿಕ್ಕಾರ ಮಾಡಬೇಡ. ನನ್ನ ಸಮಯದ ಎಷ್ಟು ಮಾತ್ರಕ್ಕೆ ಬರೋದಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಪ್ರಿಯ ಹೇಳೆ, ಹೇಳಲೇ? ಚೆನ್ನಾಗಿ ಹೇಳು ಸುಂದರಿ. ಕೇಳುವೆಯಾ? ಹೌದು ಸುಂದರಿ. ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಉದಯೇಶ್ವರೇ, ತಾತ, ಕಾಂತೆ, ಈ ನಿನ್ನ ರೂಪವನ್ನು ಬಿಡು, ಎನ್ನ ಮಾತಿಗೆ ಮನವಡು. ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸುಂದರಿ. ಸಾಧ್ಯವಿಲ್ಲವೆಂದರೆ ನಿನ್ನನ್ನು ನಂಬಿದ ಭಕ್ತರ ಗತಿಯನ್ನು ಪ್ರಿಯ. ಇದೇನು ಭಕ್ತರಿಗೆ ಮಾಡ್ತಿರುವ ಅನ್ಯಾಯ? ಭಕ್ತರನ್ನು ಉತ್ತರಿಸಿದ ಸುಂದರಿ. ಎಲ್ಲ ಮೋಹನಂಗೆ ಬಲಿಲ್ಲ ಎಂದು ನುಕ್ಕುವ ಕೋಪಾಗ್ನಿ ರೋಷಕ್ಕೆ ಅಷ್ಟ ದಿಕ್ಕಾರ್ದಿಗಳ ದಿಕ್ಕಟ್ಟೆ ಫಲದಾಯಕ ಬಯಲಿಟ್ಟವು. ಸುಂದರಿ ಎನ್ನ ಶ್ರೇಷ್ಠರ ಸಾಮರ್ಥ್ಯದಿಂದ ಕಲ್ಪನ ಕದಂಬಂ ಶಮದೋಲವರ ಹೆಸರಲ್ಲಂತೆ ದಂಶಂ ಗೈಯ ಪರ್ಯಾಂಕರನ್ನು ಮನೋ ಸಂತೋಷವಾಗುವ ನಾರೇ ಬಿಡು ವೈಕುಂಠಕ್ಕೆ ತಾರೆ. ಎನ್ನ ಮಾತು ಸರ್ವತ ಕೇಳುವುದಿಲ್ಲವೆಂದು ಹೇಳಿದೆಯಾ? ಹೌದು ಸುಂದರಿ. ನೀನೇ ಹೇಳಿದರೆ ನಿನ್ನನ್ನು ನಂಬಿದ ನನ್ನ ಗತಿ ಏನು? ನಾನೇನು ಮಾಡಲಿ ಸುಂದರಿ. ನಿನ್ನ ರೂಪವನ್ನು ಬಿಡು.
ಹೌದು ಸುಂದರಿ. ನೀನೇ ಈ ರೀತಿ ಕೋಪಗೊಂಡು ಉಗ್ರ ರೂಪವನ್ನು ತಾಳಿದರೆ ಭಕ್ತರ ಗತಿ ಏನು? ಹೌದು, ನಾನೇನು ಮಾಡಲಿ ಸುಂದರಿ? ಕಾಕ, ಅಂತೆ ನೀನು ಏನು ಮಾಡುವುದು ಬೇಡ. ಈ ನಿನ್ನ ರೂಪವನ್ನು ಬಿಟ್ಟು ಬಿಡು. ಎನ್ನೊಂದಿಗೆ ವೈಕುಂಠಕ್ಕೆ ಬಾ ಪ್ರಿಯ. ಮುಗಿಯುವುದು ನಿನಗೆ ಕಲ್ಲ. ಅದೇ ಪೂರ್ಣಚಂದ್ರನಂತೆ ಪ್ರಾರ್ಥಿಸುವ ಮುಖಚಂದ್ರನೆಂಬೆ ಎಲ್ಲ ಬಂಗಾರದ ಗೊಂಬೆ. ನಾನು ಮಾಡುವಂತ ಮಹಾಕಾರ್ಯವು ಇನ್ನು ಬಹಳ ಇರುವುದು.